ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 10ನೇ ವಚನ. ಯೋಹಾನ 4:10. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು, ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ತಿಂಗಳ ವಾಕ್ಯ ಧ್ಯಾನದಲ್ಲಿ ಮೊದಲ 10 ದಿವಸ ಯೇಸು ಕ್ರಿಸ್ತನು ಪವಿತ್ರಾತ್ಮನು, ಇದರ ಕುರಿತಾಗಿ ಯೇಸು ಕ್ರಿಸ್ತನಲ್ಲಿ ಪವಿತ್ರಾತ್ಮನ ಒಂದು ವಿಶೇಷ ಸಂದರ್ಭಗಳು ಎಲ್ಲೆಲ್ಲಿ ಹೇಗೆ ಕಂಡುವೆಂಬುದನ್ನು ನೋಡ್ತಾ ಅದು ನಮಗೆ ಹೇಗೆ ಅನ್ವಯವಾಗ್ತದೆ ಎಂಬುದನ್ನು ಧ್ಯಾನಿಸಿದ್ದೇವೆ. ಆದರೆ ನಾವು ಮುಂದಿನ 10 ದಿವಸ, ನೆನ್ನೆ ಮೊದಲುಗೊಂಡು ಇಂದು ಮತ್ತು ಮುಂದಿನ 8 ದಿವಸಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನ ಕುರಿತಾಗಿ ಮಾತನಾಡುವಾಗ ನಮ್ಮನ್ನು ಸೇರಿಸಿಕೊಂಡು ಮಾತನಾಡಿದ ಕೆಲವು ವಚನಗಳನ್ನ ಧ್ಯಾನಿಸಲಿಕ್ಕಿದ್ದೇವೆ. ನನ್ನಿಂದ ಅದನ್ನು ಧ್ಯಾನಿಸ್ತಿದ್ದೇವೆ. ಯೇಸು ಕ್ರಿಸ್ತನ ಪವಿತ್ರಾತ್ಮನ ಕುರಿತಾಗಿ ಹೇಳುವಾಗ ನಮ್ಮ ಕುರಿತು ಆತನು ಯಾವ ರೀತಿ ಮಾತನಾಡ್ತಾನೆ, ಅಥವಾ ನಮಗೆ ಪವಿತ್ರಾತ್ಮನ ಅಗತ್ಯತೆಯನ್ನು ಯಾವ ರೀತಿಯೆಲ್ಲ ಮಾತನಾಡಿದ್ದೇನೆ ಎಂಬುದನ್ನು ವಿಶೇಷವಾಗಿ ಯೋಹಾನನ ಸುವಾರ್ತೆಯಿಂದ ನಾವು ಅದನ್ನು ಧ್ಯಾನಿಸಲಿಕ್ಕಿದ್ದೇವೆ. ಈ ದಿನವೂ ಸಹ ನಾವು ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದ 10ನೇ ವಚನದಲ್ಲಿ ಓದಿದ್ದೇವೆ. ಈ 4ನೇ ಅಧ್ಯಾಯದ ಈ ಒಂದು ಘಟನೆ, ಪ್ರಸಂಗ, ಇಡೀ ಹೆಚ್ಚು ಕಮ್ಮಿ 4ನೇ ಅಧ್ಯಾಯದ ಬಹುತೇಕ ವಚನಗಳು, ಅಂದರೆ 42 ವಚನಗಳವರೆಗೂ ಇದು ಸುದೀರ್ಘವಾಗಿ ಯೇಸು ಕ್ರಿಸ್ತನ ಸಮಾರ್ಯ ಸೀಮೆಯಲ್ಲಿನ ಒಂದು ಪಟ್ಟಣದ ಭೇಟಿಯನ್ನು ಇದು ಮಾತನಾಡ್ತಾರೆ. ಯೂದಾಯದಿಂದ ಗಲಿಲಾಯಕೇರಿ ಹೋಗುವಾಗ ಆತನ ಸಮಾರ್ಯವನ್ನ ಹಾದು ಹೋಗ್ಬೇಕಿತ್ತು. ಆಗ ಆತನು ಸುಕೋರೆಂಬ ಒಂದು ಪಟ್ಟಣಕ್ಕೆ ಆತನು ಊರಿಗೆ ಬರ್ತಾನೆ. ಅದು ಸಮಾರ್ಯ ಸೀಮೆಯಲ್ಲಿ ಇರ್ತದೆ. ಊರ ಹೊರಗೆ ಇರ್ತಾನೆ. ಊರ ಹೊರಗೆ ಒಂದು ಬಾವಿ ಇರ್ತದೆ. ಅದು ಮೂಲಪಿತೃವಾದ ಯಾಕೋಬನು ತೋಡಿಸಿದಂಥ ಬಾವಿ. ಸಮಾರ್ಯ ಸುಕೋರೆಂಬ ಪಟ್ಟಣದವರು ಆ ಬಾವಿಯ ನೀರನ್ನು ಅವರು ಉಪಯೋಗಿಸುತ್ತಿರ್ತಾರೆ. ಯೇಸು ಕ್ರಿಸ್ತನಲ್ಲಿ ಬಾವಿಯ ಬಳಿ ಕುಳಿತಿದ್ದಾನೆ. ಯೇಸುವಿನ ಶಿಷ್ಯರು ಊಟವನ್ನು ತರುವುದಕ್ಕಾಗಿ ಸಮೀಪದ ಊರಿಗೆ ಅವರು ಹೋಗಿದ್ದಾರೆ ಅದನ್ನು ಕೊಂಡು ತರಲಿಕ್ಕೆ. ಆಗ ಬಾವಿಯ ಬಳಿಗೆ ಒಬ್ಬ ಸ್ತ್ರೀ ಬರ್ತಾಳೆ. ಇದರ ಕುರಿತು ವಿಶ್ಲೇಷಣೆ ಕೆಲವರು ಹೀಗೆ ಮಾಡ್ತಾರೆ. ಸಾಧಾರಣ ನೀರಿಗೆ ಬರುವ ಸಮಯ ಮುಂಜಾನೆ ಮತ್ತು ಸಂಜೆ. ಆದರೆ ಈ ಘಟನೆಯಲ್ಲಿ ಬರುವಂಥ ಸ್ತ್ರೀ, ಈಕೆ ಮಧ್ಯಾಹ್ನ ಬಂದಿದ್ದಾಳೆ. ಅದಕ್ಕೆ ವಿಶ್ಲೇಷಕರು ಹೀಗೆ ಹೇಳ್ತಾರೆ, ಆಕೆ ಜೀವಿತದಲ್ಲಿ ಕೆಲವೊಂದು ತಪ್ಪಾದ ಸಂಗತಿಗಳಿವೆ. ಆಕೆ ಒಂದು ವೇಳೆ ನೀರಿಗಾಗಿ ಮುಂಜಾನೆ ಮತ್ತು ಸಂಜೆ ಸೇರಿ ಬರುವಂಥ ಜನಕೂಟದ ನಡುವೆ ಆಕೆ ಬಂದರೆ, ಒಂದು ವೇಳೆ ಆಗ ಬರುವಂಥ ಸ್ತ್ರೀಯರು ಈಕೆ ಕುರಿತಾಗಿ ಏನಾದರೂ ಟೀಕೆ ಮಾಡಲಿಕ್ಕೆ ಸಾಧ್ಯತೆ ಇರುವುದರಿಂದ ಈಕೆ ಅವರೆಲ್ಲರನ್ನ ತಪ್ಪಿಸಿ ಮಧ್ಯಾಹ್ನಕ್ಕೆ ಬಂದಿರಬಹುದು ಎಂಬುದಾಗಿ ಕೆಲವರು ವಿಶ್ಲೇಷಿಸ್ತಾರೆ. ಸಾಮಾಜಿಕ ರೀತಿ ನೀತಿಗಳಲ್ಲಿ ಸ್ವಲ್ಪ ಅದು ಸರಿ ಅನಿಸ್ತದೆ. ಆಕೆ ಜೀವಿತದಲ್ಲಿ ಒಂದು ದೊಡ್ಡ ತಪ್ಪಾದ ಸಂಗತಿಗಳು ಇವೆ, ಅದು ನಿಜವೇ. ಮುಂದಿನ ಭಾಗವನ್ನು ನೋಡುವಾಗ ಅದೆಲ್ಲ ಗೊತ್ತಾಗ್ತದೆ. ಸರಿ, ಇನ್ನೊಂದು ಸಮಾಜದಲ್ಲಿರುವ ಕೆಲವು ಆಗಿನ ಕಾಲದ ಒಂದು ತಾರತಮ್ಯ, ಹೇಗೆ ಯಹೂದ್ಯರು ಸಮಾರ್ಯರನ್ನ ಕೀಳಾಗಿ ನೋಡೋದ್ರಿಂದ ಯಹೂದ್ಯರಿಗೂ ಸಮಾರ್ಯರಿಗೂ ಒಕ್ಕು ಬಳಕೆ ಇಲ್ಲ. ಸಮಾರ್ಯ ಎನ್ನುವಂಥದ್ದು ಒಂದು ಮಿಶ್ರ ಜನಾಂಗ. ಯಹೂದ್ಯರಲ್ಲಿಯೇ ಕೆಲವರು ಕೆಲವು ಜನರೊಂದಿಗೆ ಬೆರೆತಾಗ ಉಂಟಾದ ಒಂದು ಜನಾಂಗವೇ ಸಮಾರ್ಯರು. ಅವ್ರನ್ನ ಯಹೂದ್ಯರೆನಿಸಿಕೊಂಡವರು ಇವ್ರನ್ನ ಕೀಳಾಗಿ ನೋಡ್ತಾ ಇದ್ರು. ಇವರು ಯಾವ ಹೊಕ್ಕು ಬಳಕೆ ಇರಲಿಲ್ಲ. ಯೇಸು ಕ್ರಿಸ್ತನಲ್ಲಿ ಕುಳಿತಿದ್ದಾನೆ. ಆ ಸ್ತ್ರೀ ಬಂದಿದ್ದಾಳೆ. ಈಗ ಯೇಸು ಕ್ರಿಸ್ತನು ಆಕೆ ಬಳಿ ಮಾತನಾಡ್ತಾನೆ, ನೀರು ಕೇಳ್ತಾನೆ. ಕೇಳಿ ಯಹೂದ್ಯರಿಗೂ ಸಮಾರ್ಯರಿಗೂ ಹೊಕ್ಕು ಬಳಕೆ ಯಾವ ಕೊಂಡುಕೊಳ್ಳುವುದು ಕೊಡುವಂಥದ್ದು ಇಲ್ಲವೇ ಇಲ್ಲ. ಅದರಲ್ಲಿ ಯಹೂದ್ಯರ ಪುರುಷನೆನಿಸಿಕೊಂಡ ಯೇಸು ಸಮಾರ್ಯದ ಒಬ್ಬ ಸ್ತ್ರೀ. ಇಲ್ಲಿ ಸಹ ಪುರುಷ ಪ್ರಧಾನ ಸಮಾಜ ಇದು. ಹಾಗಾದರೆ ಯೇಸು ಆ ಸ್ತ್ರೀ ಬಳಿ ಮಾತನಾಡುವಾಗ ಆಕೆಗೆ ಆಶ್ಚರ್ಯ ಆಗ್ತದೆ. ಯೇಸು ಮಾತನ್ನು ಆರಂಭಿಸಿದೆ ಹೇಗೆ, ನನಗೆ ಕುಡಿಯುವುದಕ್ಕೆ ನೀರು ಕೊಡಮ್ಮ. ಅದನ್ನು ನಾವು ಮೇಲಿನ ವಚನದಲ್ಲಿ ಓದ್ತೇವೆ. ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು. ಈ ಶಬ್ದ ಕೇಳಿಸ್ಕೊಳ್ತಾಳೆ. ಆ ಸ್ತ್ರೀಗೆ ಸ್ವಲ್ಪ ಆಶ್ಚರ್ಯವಾಗ್ತದೆ. ಆಕೆ ನೇರವಾಗಿ ನೀರು ಕೊಡುವುದಕ್ಕೆ ಬದಲಾಗಿ ಉತ್ತರಿಸ್ತಾಳೆ. ಯಾವ ರೀತಿ ಉತ್ತರಿಸ್ತಾಳೆ? ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬಿಡುವುದೇ ಹೇಗೆ? ಇದು ಅವಳಿಗೆ ಅದು ಆಶ್ಚರ್ಯವಾಗಿ ಕಂಡ ವಿಷಯ. ಅದಕ್ಕೆ ಯೇಸು ಕ್ರಿಸ್ತನ ಮರು ಉತ್ತರ ಕೊಡ್ತಾನೆ. ಆ ಮರು ಉತ್ತರವೇ ಈ ದಿನ ನಮ್ಮ ಧ್ಯಾನದ ವಿಷಯ.
ಇಲ್ಲಿ ಯೇಸು ಕ್ರಿಸ್ತನು ಆಕೆಗೆ 2 ಸಂಗತಿ ತಿಳಿದಿದ್ದರೆ ಆಕೆ ಯೇಸುಕ್ರಿಸ್ತನ ಮುಂದೆ ಬೇರೊಂದು ಪ್ರತಿಕ್ರಿಯೆ, ಬೇರೊಂದು ಬೇಡಿಕೆನ ಇಡುತ್ತಿದ್ಲು ಎನ್ನುವುದು ಯೇಸುಕ್ರಿಸ್ತನ ಮಾತಿನ ಅರ್ಥ. ಹಾಗಾದ್ರೆ ಕುಡಿಲಿಕ್ಕೆ ನೀರು ಕೊಡೆಂಬುದಾಗಿ ಯೇಸು ಕೇಳಿದಾಗ ಯೇಸುವಿನ ಮಾತು ಕೇಳಿಸಿಕೊಂಡ ಆ ಸ್ತ್ರೀಗೆ ತಿಳಿಯಬೇಕಾದಂಥ 2 ಸಂಗತಿ ಏನೆಂಬುದಾಗಿ ಕೇಳಿದ್ರೆ, ದೇವರು ಕೊಡುವ ವರವೇನೆಂಬುದೂ ಒಂದು, ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದೂ ನಿನಗೆ ತಿಳಿದಿದ್ದರೆ. ಹಾಗಾದ್ರೆ ಯೇಸು ಆ ಸಮಾರ್ಯದ ಸ್ತ್ರೀಗೆ ನುಡಿದ ಅಥವಾ ಕೇಳಿದ ಈ ಮಾತು ನಮಗೂ ಇದನ್ನ ಬಹಳ ಪ್ರಾಮುಖ್ಯ. ನಾವು ಇದನ್ನ ತಿಳ್ಕೊಳ್ಳಲೇಬೇಕಾದಂಥ ವಿಷಯ. ದೇವರು ಕೊಡುವ ವರವೇನೆಂಬುದು, ಜೊತೆಗೆ ನೀರು ಕೊಡು ಎಂಬುದಾಗಿ ಕೇಳಿದವನು ಯಾರೆಂಬುದು. ಹಾಗಾದರೆ ದೇವರು ಕೊಡುವ ವರವು, ನೀರು ಕೇಳಿದ ಈ ವ್ಯಕ್ತಿತ್ವ, ಇದು ಏನೆಂಬುದನ್ನು ನಾವು ತಿಳ್ಕೊಳ್ಳಬೇಕೆಂಬುದನ್ನು ದೇವರು ಬಯಸ್ತಾನೆ. ಆಗ ಆತನ ಅಪೇಕ್ಷೆಯನ್ನು ನಾವು ಪೂರೈಸ್ತೇವೆ. ಹೇಗೆ ಇಲ್ಲಿ ಯೇಸುವಿನ ನೀರಡಿಕೆ, ಅವನ ನೀರಡಿಕೆ ಅನ್ನೋದಕ್ಕಿಂತಲೂ ಇದು ನಮಗೆಲ್ಲರಿಗೂ ನಮಗೆ ಅರಿವಿಲ್ಲದೆ ನಮ್ಮೊಳಗಿರುವಂಥ ಒಂದು ನೀರಡಿಕೆ ಎಂಬುವಂಥ ಅರ್ಥ ಇಲ್ಲಿ ಇದಾಗ್ತದೆ. ನಿತ್ಯ ಜೀವದಾಯಕನು, ದೇವಾದಿ ದೇವನು ನಮ್ಮ ಬಳಿ ಸ್ವಾಭಾವಿಕ ನೀರನ್ನು ಇಲ್ಲಿ ಕೇಳ್ತಿರುವ ಹಾಗೆ ಭಾಸವಾಗ್ತದೆ. ಆದರೆ ಆ ನಿತ್ಯ ಜೀವ ಉಳ್ಳಾತನು, ನಿತ್ಯ ಜೀವದಾಯಕನು, ಪರಲೋಕದವನು, ದೇವಾದಿ ದೇವನಾದ ಯೇಸು ಕ್ರಿಸ್ತನು ನಮಗೆ ಏನ್ ಕೊಡ್ಲಿಕ್ಕೆ ಬಯಸಿದ್ದಾನೆ, ಆತನು ಈ ಸ್ವಾಭಾವಿಕವಾದ ನೀರನ್ನಲ್ಲ, ಪರಲೋಕದ ಜೀವಜಲವನ್ನ, ಅಂದರೆ ಪವಿತ್ರಾತ್ಮನನ್ನ ಕೊಡುವುದಕ್ಕಾಗಿ ಆತನು ಬಯಸಿದ್ದಾನೆ. ಇಲ್ಲಿ ನಮಗೆ ಅರ್ಥವಾಗಬೇಕು, ಯೇಸುವಿನ ಈ ಮಾತಿನಲ್ಲಿ ನಮ್ಗೆ ಅರ್ಥವಾಗಬೇಕು, ಯೇಸು ಎಂದಾದರೂ ನನಗೆ ನೀರಡಿಕೆ ಎಂಬುದಾಗಿ ಹೇಳುವುದಾದರೆ ಅದು ಯೇಸುವಿನ ನೀರಡಿಕೆ. ಯಾವ ವಿಧದ ನೀರಡಿಕೆ ಅಂತ ಹೇಳಿದ್ರೆ, ನಿನಗೂ ನನಗೂ ಯಾವುದು ಅತಿ ಅವಶ್ಯವಾಗಿದೆಯೋ ಅದನ್ನು ನಾವು ಪಡ್ಕೊಳ್ಳಬೇಕೆಂಬುದೇ ಯೇಸುವಿನ ನೀರಡಿಕೆ. ಆತನಿಗೆ ಈ ಸ್ವಾಭಾವಿಕವಾದ ನೀರು ಬೇಕೆಂಬಂತ ಅರ್ಥದಲ್ಲಿ ಇದನ್ನು ನೋಡುವುದು ಬೇಡವೇ ಬೇಡ. ನೀನು ನಾನು 2 ಸಂಗತಿಗಳನ್ನ ಅರ್ಥಕೊಳ್ಳಲೇಬೇಕು. ನಿನಗೂ ನನಗೂ, ನಿಮಗೂ ನನಗೂ ಪವಿತ್ರಾತ್ಮನ ವರ ಅತಿ ಅವಶ್ಯವೆಂದು ದೇವರು ಪರಿಗಣಿಸಿದ್ದಾನೆ. ಆದರೆ ಅದನ್ನು ಕೊಡುವಾತನು ಯಾರು? ನೆನ್ನೆ ದಿವಸದಲ್ಲಿ ನಾವು ಕಂಡಂತೆ ಆತನೇ ಪವಿತ್ರಾತ್ಮ ದಾನಿ. ಸ್ನಾನಿಕನಾದ ಯೋಹಾನ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾನೆ. ಯೇಸು ಕ್ರಿಸ್ತನ ಆತನು ನಮಗೆ ಪವಿತ್ರಾತ್ಮನಲ್ಲಿಯೂ ಮತ್ತು ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸೋಣ. ಅಂದರೆ ಪವಿತ್ರಾತ್ಮನಲ್ಲಿಯೂ ಪವಿತ್ರಾತ್ಮನ ಸಾಮರ್ಥ್ಯದಲ್ಲಿಯೂ ನಮಗೆ ಸ್ನಾನ ಮಾಡಿಸುವ. ಇದನ್ನು ವಿಧ ವಿಧವಾಗಿ ಹೇಳಲಾಗಿದೆ. ಪವಿತ್ರಾತ್ಮನ ಅಭಿಷೇಕ, ಬಲದ ಅಭಿಷೇಕ, ಅಥವಾ ಪವಿತ್ರಾತ್ಮನ ಅಭಿಷೇಕ, ಬೆಂಕಿಯ ಅಭಿಷೇಕ, ಹೀಗೆ ವಿಧ ವಿಧದಲ್ಲಿ ಹೇಳಲಾಗ್ತದೆ. ಎಲ್ಲವೂ ಅದು ಸಮಾನಾರ್ಥಕವಾಗಿ ಒಂದೇ ಅರ್ಥವನ್ನು ಕೊಡುವಂಥ ವಿಚಾರಗಳು. ಆ 2 ಪದಗಳನ್ನೇ ನಾವು ಧ್ಯಾನಿಸುವಂಥದ್ದು ಬಹಳ ಪ್ರಾಮುಖ್ಯವಾದ ವಿಷಯ. ಅವುಗಳು ನಮ್ಮನ್ನು ಇನ್ನೂ ಎಷ್ಟೋ ಆಳಕ್ಕೆ ನಮ್ಮನ್ನು ಅದು ಕರ್ಕೊಂಡು ಹೋಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ಇಲ್ಲಿ ಯೇಸು ಕ್ರಿಸ್ತನು ನನಗೆ ನೀರಡಿಕೆ ಆಗ್ತದೆ ಎಂಬುದಾಗಿ ಆತನು ಕೇಳುವಾಗ ಅದರ ಅರ್ಥ, ನಿನಗೆ ಏನು ಬೇಕಾಗಿದೆ ಅದನ್ನು ಕೊಡುವುದಕ್ಕೆ ನಾನು ದಾಹಗೊಂಡಿದ್ದೇನೆ ಎಂಬುದಾಗಿ ಆತನ ಮಾರ್ಮಿಕ ಅರ್ಥ. ಹಾಗಾಗಿ ಆತನು ಹೇಳ್ತಾನೆ, ತಿರುಗಿ ನಾವು 10ನೇ ವಚನ ಓದಿಕೊಳ್ಳೋಣ. ದೇವರು ಕೊಡುವ ವರವೇನೆಂಬುದು, ಅಂದ್ರೆ ದೇವರು ಕೊಡುವ ಪವಿತ್ರಾತ್ಮ. ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು, ಅಂದ್ರೆ ನಾನೇ ಪವಿತ್ರಾತ್ಮ ದಾನಿ ಎಂಬುದಾಗಿ ಯೇಸು ಹೇಳಿಕೊಳ್ತಿದ್ದಾರೆ ಎಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ತಿದ್ದಿ. ಹಾಗಾದರೆ ನನ್ನ ಬಳಿ ಬೇಡಿಕೊಳ್ಳ್ರಿ. ಪವಿತ್ರಾತ್ಮ ಕೊಡುವವನು ನಾನೇ. ನಿನಗೆ ಬೇಕು. ಮತ್ತೆ ನಿನ್ನ ಪ್ರಾರ್ಥನೆಯನ್ನು ಹೇಗೆ ಕಲಿಸ್ತಿದ್ದಾನಂದ್ರೆ, ಈಗ ನಾವು ತಿರುಗಿ ಯೇಸು ಸ್ವಾಮಿ ಅಥವಾ ದೇವರೇ ನಮಗೆ ಪವಿತ್ರಾತ್ಮನ ವರ ಅವಶ್ಯ, ಇದನ್ನು ದಯಮಾಡಿ ಯೇಸು ಕ್ರಿಸ್ತನಲ್ಲಿ ಒದಗಿಸು ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಮತ್ತೆ ಅದನ್ನು ನಮಗೆ ಕೊಡುವಾತನ ಯೇಸು ಕ್ರಿಸ್ತನೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನಲ್ಲದೆ ನಮಗೆ ಪವಿತ್ರಾತ್ಮ ವರವನ್ನು ಕೊಡತಕ್ಕವರು ಇನ್ಯಾರೂ ಇಲ್ಲ. ಇದು ಸ್ಪಷ್ಟವಾದ ವಿಷಯ. ಕಾರಣ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನೇ ಈ ಕಾರ್ಯಕ್ಕಾಗಿ ನೇಮಿಸಿದ್ದಾನೆ. ಆತನೇ ನಮಗೆ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸೋಣ. ಹಾಗಾಗಿ ಇದಕ್ಕೆ ಯೇಸು ಸ್ವಾಮಿನ ಆತ ನೇಮಿಸಿದ್ದಾನೆ. ಆಗ ಯೇಸು ಕ್ರಿಸ್ತನ ಏನ್ ಮಾಡ್ತಾನಂತೆ, ಅದನ್ನು ಬೇಡಿಕೊಂಡಾಗ ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು. ಏನದ್ರ ಅರ್ಥ? ಸ್ವಾಭಾವಿಕವಾದ ನೀರನ್ನ ಕುಡಿತಿದ್ರೆ ತಿರುಗಿ ಬಾಯಾರಿಕೆ ಆಗ್ತದೆ, ಆದ್ರೆ ಅದು ನಮ್ಮ ಜೀವವನ್ನ ಉಳಿಸುವುದಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಅಥವಾ ದೇವರ ಜೊತೆ ನಮ್ಮನ್ನ ಸೇರಿಸುವುದಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಆದರೆ ಯೇಸು ಕ್ರಿಸ್ತನು ಕೊಡುವಂತ ಜೀವಕರವಾದ ನೀರು, ಜೀವಜಲ, ಪವಿತ್ರಾತ್ಮನ ವಿಶೇಷತೆ ಏನೆಂಬುದಾಗಿ ಕೇಳಿದ್ರೆ, ಅದು ನಮ್ಮನ್ನ ನಿತ್ಯ ಜೀವದಾಯಕನು, ಸದಾಕಾಲ ಇರುವಂತ ದೇವರೊಂದಿಗೆ ನಮ್ಮನ್ನು ಅದು ಸೇರಿಸ್ತದೆ.
ಪವಿತ್ರಾತ್ಮನು ನಮ್ಮೊಳಗೆ ಯಾವಾಗಲೂ ಆತನು ಇರುವಂಥದ್ದು, ಅದು ನಮ್ಮೊಳಗೆ ನಿತ್ಯ ಜೀವ. ನಾವು ದೇವರ ಮಹಿಮೆನ ನಾವು ತಿರುಗಿ ಪಡ್ಕೊಂಡ ಒಂದು ದೊಡ್ಡ ವಿಷಯ. ಪವಿತ್ರಾತ್ಮ ನಮಗೆ ಸಿಕ್ಕುವಾಗ ಅದು ನಮಗೆ ಅದು ನಿತ್ಯ ಜೀವ. ಹಾಗಾಗಿ ನಿತ್ಯ ಜೀವ ಪಡ್ಕೊಂಡ ಮನುಷ್ಯನಿಗೆ ಸದಾಕಾಲವೂ ತೃಪ್ತಿ ಇರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಸಮಾರ್ಯದ ಸುಕರೆಂಬ ಪಟ್ಟಣದಲ್ಲಿ ಯೇಸು ಕ್ರಿಸ್ತನಿಗೆ ಸಮಾರ್ಯ ಸ್ತ್ರೀಯೊಂದಿಗೆ ಆದ ಘಟನೆಯನ್ನು ನಾವು ತಿರುಗಿ ಅದನ್ನು ಪದೇ ಪದೇ ಓದುವಾಗ ಅದರೊಳಗೆ ದೇವರು ಅನೇಕ ಮರ್ಮಗಳನ್ನು ನಮಗಿಟ್ಟಿದ್ದಾನೆ. ಎಷ್ಟು ಸರ್ತಿ ಓದಿದ್ರು ಅದು ನಮಗೆ ಹೊಸತಾಗಿ ಹೊಸ ಪ್ರಕಟಣೆಗಳನ್ನ, ಬಹಳ ತೃಪ್ತಿಯನ್ನು ಕೊಡುವಂಥ ಅಂಶಗಳನ್ನ ಯೇಸು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಬಹಳ ಆಶ್ಚರ್ಯ. ಆ ಸಮಾರ್ಯ ಸ್ತ್ರೀಗೆ ಯೇಸು ಕ್ರಿಸ್ತನ 4ನೇ ಅಧ್ಯಾಯದಲ್ಲಿ ಅನೇಕ ವಿಶೇಷವಾದಂಥ ರಹಸ್ಯಗಳನ್ನ ಈ ಅಧ್ಯಾಯದಲ್ಲಿ ಆತನು ಮಾತನಾಡ್ತಾನೆ. ನನಗೆ ಆಶ್ಚರ್ಯ ಆಗ್ತದೆ, ಯೇಸು ಎಂಥ ಒಬ್ಬ ವ್ಯಕ್ತಿಗೆ ಎಂಥ ಶ್ರೇಷ್ಠ ಸಂಗತಿಗಳನ್ನ ಮಾತನಾಡಿದ್ದಾನಲ್ಲ ಎಂಬುದಾಗಿ ಯಾವಾಗಲೂ ಅನ್ನಿಸ್ತದೆ. ಇರಲಿ, ಸಮಾರ್ಯ ಸ್ತ್ರೀಯ ಭಾಗದಲ್ಲಿ, ಆಕೆ ತನ್ನ ಜೀವಿತವನ್ನು ನಡತೆಯನ್ನು ಕೆಡಿಸಿಕೊಂಡ ಭಾಗದಲ್ಲಿ ನನ್ನ ಜೀವವನ್ನು ಇಟ್ಟು ನೋಡುವುದಾದರೆ ನಮಗೆ ಅಲ್ಲಿ ಅರ್ಥವಾಗ್ತದೆ, ಆ ಸಮಾರ್ಯ ಸ್ತ್ರೀಯ ಸ್ಥಾನದಲ್ಲಿ ನಾನಿದ್ದೇನೆ. ನನಗೇನು ಅವಶ್ಯವೋ, ನಾನು ಎಂಥವನಾಗಿ ದೇವರಿಗೆ ಬೇಕೋ ಅದನ್ನೇ ಯೇಸು ಕ್ರಿಸ್ತನು ಆಕೆಗೆ ಮಾತ್ರವಲ್ಲ, ಇಂದು ನನಗೂ ಆತನು ಅದನ್ನು ಮಾತನಾಡ್ತಿದ್ದಾನೆ. ಒಂದು ವೇಳೆ ನೀನು ಆ ಸ್ತ್ರೀಯ ಸ್ಥಾನದಲ್ಲಿ ನಿನ್ನನ್ನಿಟ್ಟು ನೋಡಿಕೊಳ್ಳುವುದಾದರೆ ನಿನಗೂ ಯೇಸು ಕ್ರಿಸ್ತನು ಈ ವಿಶೇಷವಾದ ರಹಸ್ಯಗಳನ್ನು, ನಮಗೇನು ಅವಶ್ಯವೋ, ದೇವರನ್ನು ಸೇರಿಕೊಳ್ಳುವುದಕ್ಕೆ ನಮಗೇನು ಅವಶ್ಯವೋ, ದೇವರೊಂದಿಗೆ ಸಮಾಧಾನ ತೃಪ್ತಿಯಲ್ಲಿ ಜೀವಿಸೋದಕ್ಕೆ ನಮಗೇನು ಅವಶ್ಯವೋ, ದೇವರನ್ನು ನಾವು ಹೇಗೆ ಸೇವಿಸಬೇಕೋ ಈ ರಹಸ್ಯಗಳನ್ನು, ಕ್ರಿಸ್ತನ ಕುರಿತಾದ ರಹಸ್ಯಗಳನ್ನ ಆತನು ಈ ವಾಕ್ಯ ಭಾಗದಲ್ಲಿ ಮಾತನಾಡ್ತಾನೆ. ಆಗ ಯೇಸು ಕ್ರಿಸ್ತನ ಕುರಿತಾದ ಸರಿಯಾದ ಪ್ರಕಟಣೆಗಳನ್ನು ನಾವು ಪಡೆದುಕೊಳ್ತೇವೆ. ಇದು ನಮ್ಮ ಜೀವಿತದ ಒಂದು ದೊಡ್ಡ ಸಂತೃಪ್ತಿಯ ಭಾಗವಾಗ್ತದೆ. ಪ್ರೇರಿ, ಈ ಅನುಭವದೊಳಗೆ ನಾವು ಹೋಗುವುದಕ್ಕೆ ಯೇಸು ಹೇಗೆ ಆ ದಿನ ಸಮಾರ್ಯ ಸ್ತ್ರೀಯನ್ನು ಸಂಧಿಸಿದನೋ, ಹಾಗಾದರೆ ಈ ದಿನ ಯೇಸು ಕ್ರಿಸ್ತನು ಅದೇ ವಿಧದಲ್ಲಿ ನಿನ್ನನ್ನು ನನ್ನನ್ನು ಸಂಧಿಸುವನಾಗಿದ್ದಾನೆ. ಕರ್ತನಿಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನು ಯಾವ ಒಂದು ಬಯಕೆಯೊಂದಿಗೆ, ಬೇಡಿಕೆಯೊಂದಿಗೆ, ಅರಿವಿನೊಂದಿಗೆ ಯೇಸು ಕ್ರಿಸ್ತನ ಬಳಿಗೆ ನಾವು ತಿರುಗಿ ಬರಬೇಕೆಂಬುದಾಗಿ 10ನೇ ವಚನದಲ್ಲಿ ಹೇಳಿದ್ದಾನೋ ಅದೇ ತಿಳುವಳಿಕೆ, ಬಯಕೆಯೊಂದಿಗೆ ನಾವು ಬಂದು ದೇವರು ಕೊಡುವ ವರ, ಹಾಗಾದರೆ ಅದೆಷ್ಟು ಶ್ರೇಷ್ಠವಾದದ್ದು, ಅದು ನಾನು ಪಡ್ಕೊಳ್ಬೇಕೆಂಬ ಪ್ರಾರ್ಥನೆ ಮತ್ತು ಅದನ್ನು ಕೊಡುವಂಥವನು ಯಾರು, ಆತನೇ ದೇವರ ಮಗನಾದ ಯೇಸು ಕ್ರಿಸ್ತನು ಎಂಬುವಂಥ ಅರಿವಿನಲ್ಲಿ ನಾವು ಆತನ ಮುಂದೆ ಪ್ರಾರ್ಥನೆಯಲ್ಲಿ ಬಂದು ದೇವರು ಕೊಡುವಂಥ ಜೀವಕರವಾದ ನೀರನ್ನು ಪಡ್ಕೊಳ್ಳುವುದಕ್ಕಾಗಿ ನಾವು ಹಂಬಲಿಸೋಣ. ಹಾಗೆ ಬೇಡುವಾಗ ಆತನು ಕೊಡುತ್ತಿದ್ದನು ಎಂಬುದಾಗಿ ಯೇಸು ಹೇಳುವುದರಿಂದ ನಾವು ಈ ದಿನ ಅದನ್ನು ಪಡ್ಕೊಳ್ಳೋಣ. ಅನುದಿನವೂ ನಮಗಿದು ಅವಶ್ಯ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಗೆ, ಕರ್ತನಾದ ಯೇಸು ಕ್ರಿಸ್ತನೇ, ನೀನು ಆಕೆ ಬಳಿ ನೀರು ಕೇಳಿದೆ, ಆದರೆ ನೀನು ದೇವಾದಿದೇವನು, ನಿತ್ಯ ಜೀವದಾಯಕನು, ಪವಿತ್ರಾತ್ಮ ದಾನಿ. ನೀನು ಆಕೆ ಬಳಿ ಸ್ವಾಭಾವಿಕವಾದ ನೀರನ್ನು ಕೇಳಿದಿ, ಆದರೆ ನಿನ್ನ ಬಯಕೆಯೋ ನಶ್ವರ ಎಂಬ ಮಹಿಮೆಯನ್ನು ಧರಿಸಿಕೊಂಡ ನಾವು ನಿತ್ಯ ಜೀವದಾಯಕನಾದ ನಿನ್ನ ಬಳಿ ಬಂದು, ಕರ್ತನೆ, ನಾವು ನೀನು ಕೊಡುವ ಪವಿತ್ರಾತ್ಮ ವರದ ಶ್ರೇಷ್ಠತೆಯನ್ನು ಗ್ರಹಿಸುವಂತೆಯೂ ಅದನ್ನು ನಮಗೆ ದಯಪಾಲಿಸುವ ಪವಿತ್ರಾತ್ಮ ದಾನಿಯಾಗಿರುವ ನಿನ್ನ ಕುರಿತಾಗಿ ನಾವು ತಿಳ್ಕೊಳ್ಳುವಂತೆಯೂ, ಅದನ್ನು ತಿಳ್ಕೊಂಡು ನಿನ್ನ ಬಳಿ ಕರ್ತನೆ ಪವಿತ್ರಾತ್ಮನ ವರಕ್ಕಾಗಿ ನಿನ್ನ ಬಳಿಯೇ ಹಂಬಲಿಸಿ ಪ್ರಾರ್ಥಿಸುವಂತೆಯೂ, ನೀನು ಕೊಡುವ ಜೀವಕರವಾದ ನೀರನ್ನು ಪಡ್ಕೊಳ್ಳುವುದಕ್ಕಾಗಿಯೂ ಕರ್ತ ನಾವು ಯಾವ ವಿಧದಲ್ಲಿ ನಿನ್ನ ಮುಂದೆಯೇ ನಾವು ಹಂಬಲಿಸಿ ಪ್ರಾರ್ಥಿಸಬೇಕೆಂಬುದನ್ನು ಕಲಿಸಿಕೊಡ್ತಿದೆಯಲ್ಲ ದೇವರೇ. ಈ ಅಧ್ಯಾಯದಲ್ಲಿ ಸಮಾರ್ಯ ಸ್ತ್ರೀಗೆ ನೀನು ಬೋಧಿಸಿದ ಒಂದೊಂದು ಬೋಧನೆಗಳಿಗಾಗಿ ನಿನಗೆ ಸ್ತೋತ್ರ. ಆಕೆ ಮುಂದೆ ನೀನು ಬಿಚ್ಚಿಟ್ಟ ವಿಶೇಷ ರಹಸ್ಯಗಳಿಗಾಗಿ ಸ್ತೋತ್ರ ದೇವರ. ಆಕೆ ಸ್ಥಾನದಲ್ಲಿ ಇದನ್ನು ನಾನು ನಿಂತು ಕರ್ತನೆ, ನೀನು ಆಕೆಗೆ ಕೊಟ್ಟ ಆಕೆ ಮುಂದೆ ಮಾತನಾಡಿದ ಪ್ರತಿಯೊಂದು ವಾಕ್ಯದ ಪ್ರಕಟಣೆಗಳನ್ನ ನಾವು ಇದನ್ನ ಕರ್ತನೆ ಗಂಭೀರವಾಗಿ ನೋಡುವುದಕ್ಕೆ ನಮ್ಮ ಕಣ್ಣುಗಳನ್ನು ತೆರೆ, ನಮ್ಮ ಹೃದಯದ ಕಣ್ಣುಗಳನ್ನ ತೆರೆ. ಈ ವಾಕ್ಯಗಳು ನಮಗೆ ಸ್ವಂತವಾಗಲಿ ಸ್ವಾಮಿ. ದೇವರೇ, ವಾಕ್ಯವನ್ನು ಕೇಳ್ತಿರುವಂತಹ ಪ್ರಿಯ ಮಕ್ಕಳಿಗೆ ಈ 4ನೇ ಅಧ್ಯಾಯದಲ್ಲಿರುವಂತಹ ಪ್ರತಿ ರಹಸ್ಯಗಳು ಪರಿಪೂರ್ಣವಾಗಿ ದೊರಕಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದ್ರ ಈ ದೇವರ ವಾಕ್ಯದ ಪ್ರಕಾರ ನೀನು ನಮಗೆ ಕೊಡ್ಲಿಕ್ಕಿರುವಂತಹ ಸಂಗತಿಗಳಲ್ಲಿ ನಾವು ನಿನ್ನೊಂದಿಗೆ ಹೇಗೆ ಜೋಡಾಗಬೇಕೆನ್ನುವಂತ, ನಾವು ನಿನ್ನನ್ನು ಹೇಗೆ ಆರಾಧನೆ ಸೇವಿಸಬೇಕೆನ್ನುವಂಥ ರಹಸ್ಯಗಳನ್ನ ಪ್ರಕಟಿಸ್ತೀಯಲ್ಲ ಯೇಸುವೆ. ನಿನ್ನನ್ನು ನಾವು ಲೋಕರಕ್ಷಕನಾಗಿ ಹೇಗೆ ತಿಳ್ಕೊಳ್ಬೇಕೆಂಬುದನ್ನು ಪ್ರಕಟಿಸಿದೆಯಲ್ಲ. ಎಲ್ಲಾ ಪ್ರಕಟಣೆಗಳನ್ನ ನಮಗೂ ಅನುಗ್ರಹಿಸು. ಆಕೆಗೆ ಆದ ಅನುಭವ ದೇವರ ಆಕೆಗೆ ಮಾತ್ರ ನಿಲ್ಲಲಿಲ್ಲ, ಆಕೆಯ ಇಡೀ ಊರಿಗೆ ಅದು ಅನುಭವಕ್ಕೆ ಬಂತಲ್ಲ. ಹಾಗೆ ಕರ್ತನೆ, ನೀನು ನಮಗೆ ಕೊಡುವ ಅನುಭವ ನಮ್ಮ ಪಟ್ಟಣದ ಜನರಿಗೆಲ್ಲ ಅನುಭವ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನಗೆ ಮಹಿಮೆ ಆಗಲಿ ಕರ್ತನೆ. ಈ ಪ್ರಾರ್ಥನೆ ಮಾಡೋದಕ್ಕೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರಿಯರನ್ನು ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ಹೆಸರು ಬೇಡಿದ್ದೇವೆ ನಮ್ಮ ತಂದೆ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.